ಕ್ವಾಲಿಟಿ ಗಾಡಿ ಬೇಕಾ? ಅದು ಬೆಂಗಳೂರಲ್ಲಿ GS ಕಾರ್ವಳ್ಗೆ ಬನ್ನಿ, ಇಲ್ಲೇ ಮಾತ್ರ ಸಿಗೋದು. ಎಲ್ಲ ಬೆಂಗಳೂರು ಸುತ್ತಾಡ್ಕೊಂಡು ಬಂದ್ರು ಚಾಲೆಂಜ್ ಇಲ್ಲೇ ಸಿಗೋದು. ಫೋರ್ಡ್ ಈಕೋ ಸ್ಪೋರ್ಟ್ ಬೇಕಾ? ಅದು 2016 ಮಾಡೆಲ್ ಟಾಪ್ ಅಂಡ್ ಟೈಟಾನಿಯಮ್ GS ಕಾರ್ವಳ್ಗೆ ಬರಬೇಕು. 20-25ವರೆಗೂ ಮೈಲೇಜ್ ಕೊಡೋದು ಗ್ಯಾರಂಟಿ ನಾನು ಕೊಡ್ತೀನಿ. ವೆಂಟೋ ಬೇಕಾ? 2013 ಮಾಡೆಲ್ ಸಿಂಗಲ್ ಓನರ್ GS ಕಾರ್ವಳ್ಗೆ ಬರಬೇಕು. ಪೋಲೋ ಬೇಕಾ ಅಣ್ಣ? 2011 ಮಾಡೆಲ್ ಸಿಂಗಲ್ ಓನರ್ ಐತೆ. ಪ್ರೈಸ್ ಕೇಳ್ಬಿಟ್ರೆ ಕಾರ್ ತಗೊಂಡು ಸಮ್ಮಾನ ಮಾಡಿ ನನ್ಗೆ ಹಾಕಿ ತಗೊಂಡೋಗ್ತೀರಾ ಗಾಡಿನ. ಏನನ್ನ ಹೇಳಿದ್ದು? ಸ್ವಿಫ್ಟ್ ಯಾರು ನಿಮ್ಗೆ ಬಜೆಟ್ ಅಲ್ಲಿ ಆಫರ್ ಅಲ್ಲಿ ಕೊಡಲ್ಲ, ನಾನ್ ಕೊಡ್ತೀನಿ. GS ಕಾರ್ವಳ್ಗೆ ಬನ್ನಿ ಅಣ್ಣ. ಅಣ್ಣ ಚೆವರ್ಲೆಟ್ ಕ್ರೂಸ್ LTZ ಸನ್ ರೂಫ್ ಐತೆ ಅಣ್ಣ, ನೋಡೋದಲ್ಲ ಅಣ್ಣ, ಬಾ ಅಣ್ಣ. LTZ ಚೆವರ್ಲೆಟ್ ಸನ್ ರೂಫ್ ಗಾಡಿ ಕೊಡ್ತೀನಿ, ಬೇಗ ಬನ್ನಿ GS ಕಾರ್ವಳ್ಗೆ. ಕರೋಲಾ ಆಲ್ಟಿಸ್ ಬೇಕಾ? ಟಾಪ್ ಎಂಡ್ ಗಾಡಿ ಬನ್ನಿ ಅಣ್ಣ. ಬೇಡವಾ ಪೆಟ್ರೋಲ್ ಗಾಡಿ? ಡೀಸೆಲ್ ಗಾಡಿ ಬೇಕಾ? ತಗೊಳ್ಳಿ, ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. ಎಲ್ಲಿ ಬರ್ಬೇಕು ಗೊತ್ತಲ್ಲ? GS ಕಾರ್ವಳ್ಗೆ ಬರ್ಬೇಕು ಅಣ್ಣ. ವರ್ಣ ಫ್ಲೂಡಿಂಗ್ ಬೇಕಾ? GS ಕಾರ್ವಳ್ಗೆ ಬನ್ನಿ, 13 ಮಾಡೆಲ್ ಕೊಡ್ತೀನಿ. ಬಾಂಪರ್ ಆಫರ್ ಅಲ್ಲಿ ಮಿಸ್ ಮಾಡಕ್ ಹೋಗ್ಬೇಡಿ, ಬೇಗ ಬನ್ನಿ ಅಣ್ಣ. ವಿಡಿಯೋ ಅಲ್ಲಿ ಎಲ್ಲ ಗಾಡಿ ಚೆನ್ನಾಗಿ ಕಾಣುತ್ತೆ, ಮುಂದೆ ಬಂದ್ರೆ ಅದೇ ತರ ಫೀಲ್ ಕೊಡ್ಬೇಕಾ? ರೈಟ್ ಪ್ಲೇಸ್ GS ಕಾರ್ವಳ್, ಬಾಣ ಬೇಗ. ಸರ್ ಯಾವ ಗಾಡಿ ಬೇಕು ಸಿಗತ್ತೆ ಸರ್, ಹೊಸ ಶೋರೂಮ್ ಓಪನ್ ಆಗಿರೋದು GS ಕಾರ್ವಳ್ಡ್. ಅಡ್ರೆಸ್ ಹೇಳ್ಬೇಕಾ? ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಇರೋದು ನಮ್ದು ಶೋರೂಮ್. ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಆಪೋಸಿಟ್ ನಮ್ ಶೋರೂಮ್, ಪಕ್ಕದಲ್ಲೇ ಅದಿತಿ ನರ್ಸಿಂಗ್ ಹೋಮ್ ಇದೆ. ಅರಕೆರೆ ಸಿಗ್ನಲ್ ಇಂದ ಬರೀ 100 ಮೀಟರ್ಸ್ ನಡ್ಕೊಂಡು ಬರ್ಬೋದು. ಗೊತ್ತಾಗಿಲ್ಲ ಫೋನ್ ಮಾಡಿ ಅಣ್ಣ, ಅಲ್ಲೇ ಬರ್ತೀನಿ, ಕರ್ಕೊ ಬರ್ತೀನಿ ಜೊತೆಗೆ. ವೈಟ್ ಕಲರ್ ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ಪೆಟ್ರೋಲ್ ವೇರಿಯಂಟು, ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೀಸೆಲ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತೀರಾ, ಬಟ್ ಅಕಸ್ಮಾತ್ ಲೋ ಮೇಂಟೆನೆನ್ಸ್ ಬೇಕಾದ್ರೆ ಪೆಟ್ರೋಲ್ ಹೋಗ್ಲೇಬೇಕಾಗುತ್ತೆ. 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ತಾ ಬೋದು, ಇದು ಬಂದು K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸರ್ ಹೇಳಿ ಡೀಟೇಲ್ ಇದು. ಸರ್ ವೋಕ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಇದು. 2011 ಮಾಡಲ್ 2011 ಮಾಡಲ್ ಸಿಂಗಲ್ ಓನರ್, 66,000 ಓಡಿರೋದು ರೆಕಾರ್ಡೆಡ್ ಸರ್. ಮೀಟರ್ ನಾವು ಟ್ಯಾಂಪರಿಂಗ್ ಮಾಡಲ್ಲ, ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡಿ ಆಮೇಲೆ ತಗೊಳ್ಳಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 4 ಫುಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 100% ಸರ್ಟಿಫೈಡ್ ಗಾಡಿ. ಇನ್ಸ್ಟೆಂಟ್ ಲೋನ್ ಕೂತಿ ಜಾಗದಲ್ಲಿ ಸರ್ ನಿಮ್ಗೆ 2 ಲಕ್ಷ ಕೊಡಿಸ್ತೀನಿ ಸರ್. 2 ಲಕ್ಷ. ಅದು 20-22 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರಬೇಕು. ಹುಬ್ಳಿ ಧಾರವಾಡ ಎಲ್ಲ ಆಗಲ್ಲ. ಆಗ್ಬೋದು. ಪ್ರೊಫೈಲ್ ಚೆನ್ನಾಗಿದ್ರೆ ಟೆನ್ಯೂರಿಟಿ ಕಡಿಮೆ ಸಿಗತ್ತೆ, ಬ್ಯಾಂಕ್ ಕಡೆಯಿಂದ ಮಾಡಿ ಕೊಡ್ತೀನಿ. ಅದು ಬರೀ 1 ವರ್ಷ ಏನು ಸಿಗತ್ತೆ ಸರ್. ಏನಿದೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಸುಮ್ಮನೆ ಬರೋದು ಅಡ್ವಾನ್ಸ್ ತಗೊಳ್ಳೋದು ತಮಾಷೆ ಮಾಡಲ್ಲ ಸರ್. ಬೆಳೆ ಹೇಳ್ಬಿಡ್ಲಾ ಸರ್? ಕೋಟಿಂಗ್ ಹೇಳ್ಬಿಟ್ಟು ಫೈನಲ್ ಹೇಳ ಸರ್. ಫೈನಲ್ ಹೇಳ್ಬಿಡಿ ಸರ್. ಸರ್ ಫೈನಲ್ 3,10,000 ಕೊಡ್ತೀನಿ ಸರ್ ಫೈನಲ್. ಓಕೆ, 3,10,000 3,10,000 ಹೊಸ ಶೋರೂಮ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಸೊ ಬೇಕು ನೀವು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಈಗಿರುವಂತ ಪೆಟ್ರೋಲ್ ದುಬಾರಿ ಪ್ರೈಸ್ ಅಲ್ಲಿ ಸರ್ ನನಗೆ ಆಗೋದಿಲ್ಲ ಸರ್, 15-16 ಮೈಲೇಜ್ ಬೇಡ ಸರ್, 20ಕ್ಕಿಂತ ಜಾಸ್ತಿ ಬರುವಂತ ಮೈಲೇಜ್ ಇರಬೇಕು, ಮತ್ತೆ ಕಾಂಪ್ಯಾಕ್ಟ್ ಗಾಡಿ ಬೇಕು ಅನ್ನೋರಿಗೆ ಹ್ಯುಂಡೈ ಇಯಾನ್ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. ಸರ್ ಹ್ಯುಂಡೈ ಇಯಾನ್ ಸರಿ ಹೇಳಿದ್ರಿ ಸರ್ ನೀವು. 20-20ವರೆಗೂ ಮೈಲೇಜ್ ಆರಾಮಾಗಿ ಕೊಡುತ್ತೆ. 2018 ಮಾಡಲ್ ಸೆಕೆಂಡ್ ಓನರ್ ಇಯಾನ್ ಎರಾ ಪ್ಲಸ್ ಅಂತ ವೇರಿಯಂಟ್ ಬರುತ್ತೆ. 4 ಫುಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಪೂರ್ತಿ ಲೋನೇ ಆಗ್ಬಿಡುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. 2018 ಮಾಡಲ್ ಇಯಾನ್ ಸೆಕೆಂಡ್ ಓನರ್, 63,000 ಓಡೈತೆ. ಬ್ಲೂ ಬೆರಿ ತರ ಇದೆ ಗಾಡಿ. ಪ್ರೈಸ್ ಹೇಳ್ಬಿಡ್ಲಾ ಸರ್? ಹೇಳಿ ಸರ್. 3,25,000 ಕೊಡ್ತೀನಿ. 16 ಮಾಡಲ್ ಇಡೀ ಕರ್ನಾಟಕ ಬೆಂಗಳೂರು ಸುತ್ತಾಡ್ಕೊಂಡು ಬನ್ನಿ. ಈ ಬೆಲೆಗೆ ನಿಮ್ಗೆ 16 ಮಾಡಲ್ ಕೊಡ್ತಾರೆ. ನಾನು 18 ಮಾಡಲ್ ಕೊಡ್ತೀನಿ. ಆದ್ರೂ ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡ್ತೀನಿ, ಬೇಗ ಬನ್ನಿ ಶೋರೂಮ್ಗೆ. ಓಕೆ, ಯಾರ್ಯಾರು ಹ್ಯುಂಡೈ ನೋಡ್ತಾ ಇದ್ರೆ ಅದು ಕೂಡ 0 ಡೌನ್ ಪೇಮೆಂಟ್ ಖಂಡಿತವಾಗಿ ಬರ್ಬೋದು. ಹ್ಯುಂಡೈ i10 ಸೊ ನೀವು ನೋಡ್ತಾ ಬೋದು, ಇದು ಬಂದು ನಿಮಗೆ ಕಪ್ಪ 2 ಇಂಜಿನ್ ಜೊತೆ ಬರುವಂತದ್ದು. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. 2011 ಮಾಡಲ್ ಹ್ಯುಂಡೈ i10 ಮ್ಯಾಗ್ನಾ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ರೆಡಿ ಇದೆ ಗಾಡಿ, ರೆಡಿ ಟು ಡ್ರೈವ್ ಕಂಡೀಷನ್. 55,000 ಓಡಿರೋದು ರೆಕಾರ್ಡೆಡ್ ಸರ್. ಶೋರೂಮ್ ಹೋಗೋಣ, ಚೆಕ್ ಮಾಡೋಣ, ಆಮೇಲೆ ತಗೊಳ್ಳಿ. ಆ ತರ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಮಾಡಲ್ಲ. 5,000 ಜಾಸ್ತಿ ಆದ್ರೂ ಫೈಟ್ ಮಾಡಿ ಪ್ರೀತಿಯಿಂದ ತಗೋತೀನಿ. ಬಟ್ ಗಾಡಿ ಒಳ್ಳೆ ಗಾಡಿ ಕೊಡ್ತೀನಿ ಸರ್. 2,20,000 ಕೊಡ್ತೀನಿ ಸರ್. 2,20,000ಗೆ 11 ಮಾಡಲ್ ಸಿಂಗಲ್ ಓನರ್ i10. ಇಡೀ ಬೆಂಗಳೂರಲ್ಲಿ ನಿಮ್ಗೆ 1,20,000, 30,000, 40,000 ಸಿಗ್ತದೆ ಗಾಡಿ. ನಾನು ಡಿನೈ ಮಾಡ್ತಾ ಇಲ್ಲ. ಗುಜರಿ ಐಟಮ್ ನಾನು ಕೊಡಲ್ಲ. ಬಾಬಾ ಗಾಡಿ ಕೊಡಲ್ಲ. ಫುಟ್ಪಾತ್ ಮೇಲೆ ಹಾಕದ ಗಾಡಿ ನಾನು ಕೊಡಲ್ಲ. ಏನಿದ್ರು ಬಂದ್ರೆ ನೀವು ಆರಾಮಾಗಿ ಬಿರಿಯಾನಿ ಹೊಡ್ಕೊಂಡು ಹೋಯ್ತಾ ಇರ್ಬೇಕು. ಆ ತರ ನಾನು ರೆಡಿ ಗಾಡಿ ಕೊಡ್ತೀನಿ. ಓಕೆ, ಸ್ವಿಫ್ಟ್ ಕೂಡ ಹಂಗೆ ಕೊಡ್ತೀರಾ ಸರ್? ಹೌದು ಸರ್, ಹಂಗೆ ಕೊಡ್ತೀನಿ. ಹೇಳಿ ಸರ್ ಮತ್ತೆ ಡೀಟೇಲ್. ತಗೊಳ್ಳಿ ಸರ್, ಹೆಂಗಿದೆ ನೋಡಿ, ಗೋಬಿ ಮಂಚೂರಿ ತರ ನಿಂತೈತೆ. 2014 ಮಾಡಲ್ ಡೀಸೆಲ್ ಗಾಡಿ, 25ವರೆಗೂ ಮೈಲೇಜ್ ಕೊಡುತ್ತೆ. ಸಿಂಗಲ್ ಓನರ್, 62,000 ಓಡೈತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿದ್ದಾರೆ ಗಾಡಿಗೆ. ನಿಮ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ನಿಮ್ಗೆ ಅವೈಲೇಬಲ್ ಇದೆ. ಒಂದೇ ದಿವಸದಲ್ಲಿ ಮಾಡಿ ಕೊಡ್ತೀನಿ ಸಿಂಗಲ್ ಓನರ್. ಮತ್ತು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ನಾನು ಯಾವ ವಿಡಿಯೋದಲ್ಲಿ ಸುಳ್ಳು ಹೇಳಲ್ಲ ಸರ್, ಬೇರೆಯವ್ರು ಹೇಳ್ತಾರ ಸರ್. 0 ಡೌನ್ ಪೇಮೆಂಟ್ ಆಗತ್ತೆ ಇದು.
ಓಕೆ ಮಾಡಲ್ ಗಾಡಿ ಬೆಲೆಯಲ್ಲಿ ಕೊಡ್ತಾ ಇರೋದ್ ಗಾಡಿ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಮಾಡ್ಕೊಡ್ತೀನಿ ಅಂತ ಸುಮ್ನೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಒಳ್ಳೆ ಸ್ಕೋರ್ ಇದ್ರೆ ನಿಮ್ಗೆ ಕೊಡ್ಬೋದು. 20,000 ಕೊಡಿ ಗಾಡಿ ತಗೊಂಡೋಗ್ಬೋದು, ಇಲ್ಲ ಹಂಗೆ ತಗೊಂಡೋಗ್ಬೋದು ಗಾಡಿನ. 14 ಮಾಡಲ್ ಸಿಂಗಲ್ ಓನರ್ 4,65,000 ಕೊಡಿ ಗಾಡಿ ತಗೊಂಡೋಗಿ. ಓಕೆ 4,65,000 4,65,000ಕ್ಕೆ 18-20+ ಮೈಲೇಜ್ ಕೂಡ ಬರುತ್ತೆ. ಬಿಡಿ ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಸರ್ ಸ್ಕೋಡಾ ಇದೆಯಾ, ಸೇಲ್ ಆಗ್ಬಿಟ್ಟಿದೆಯಾ ಇದು? ಇದೆ ಅಣ್ಣ, ಹೇಳಿ ಸರ್. ಮತ್ತೆ 2011 ಮಾಡಲ್ 2011 ಮಾಡಲ್ ಸಿಂಗಲ್ ಓನರ್, 2 ಇಯರ್ ಬ್ಯಾಗ್ ಬರುತ್ತೆ, 95,000 ಓಡೈತೆ. ಪೆಟ್ರೋಲ್ ಗಾಡಿ, 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ, ರೆಡಿ ಟು ಡ್ರೈವ್ ಕಂಡೀಷನ್ ಇರೋದು. ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಎಲ್ಲರೂ 3 ಲಕ್ಷಕ್ಕೆ ಸೇಲ್ ಮಾಡಿದ್ರೆ ಬರೀ ನಾನು 2,70,000 ಕೊಡ್ತೀನಿ ಸರ್. 2,70,000ಕ್ಕೆ 2,70,000ಕ್ಕೆ ಸ್ಕೋಡಾ ಫ್ಯಾಬಿಯಾ ಸಿಂಗಲ್ ಓನರ್, 2 ಇಯರ್ ಬ್ಯಾಗ್ ಇರೋ ಗಾಡಿ. ಸಖತ್ತಾಗಿದೆ ಗಾಡಿ. ಒಂದ್ಸಲಿ ಬಂದು ಗಾಡಿ ನೋಡಿ, ಬೀಗ ವಾಪಸ್ ಕೊಡಲ್ಲ ನನಗೆ. ಓಕೆ, ಸೊ ಬೀಗ ವಾಪಸ್ ಕೊಡ್ತಾರೆ ಅಂತ ಒಂದು ಕಂಡೀಷನ್ ಇರುವಂತ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರೆ, ಸ್ವಿಫ್ಟ್ ನೋಡಿದ್ರಿ, ಈಗ ಸ್ಕೋಡಾ ನೋಡಿದ್ರಿ, ಮತ್ತೊಂದು ಸ್ವಿಫ್ಟ್ ಇದೆಯಲ್ಲ ಸರ್? ಹೌದು ಸರ್, ಅದು ಕೂಡ ಡೀಸೆಲ್ ಗಾಡಿನೇ. ಅದು ಕೂಡ 20-22 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಓಕೆ, ಇದು ಕೂಡ 14 ಮಾಡಲ್ 2014 ಮಾಡಲ್ ಸಿಂಗಲ್ ಓನರ್, 1 ಲಕ್ಷ ಓಡಿರೋದು ರೆಕಾರ್ಡೆಡ್. ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಓಕೆ, ಗಾಡಿ ಮಾತ್ರ ಹೌದು ಸರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಇದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಸಿಸ್ಟಮ್, ಲೆದರ್ ಸೀಟ್ ಇದೆ. ಒಂದೇ ದಿವಸದಲ್ಲಿ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಸರ್. ಓಕೆ, ಫಾಲ್ಸ್ ಕಮಿಟ್ಮೆಂಟ್ ನಾನು ಕೊಡಲ್ಲ ಸರ್. ಇದು ಕೂಡ ಬೆಲೆ 4,65,000 ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಮಾಡೋರು ಆಚೆ 4,65,000 ಕೊಡ್ತೀನಿ ಸರ್. ಚಾನಲ್ ನೋಡ್ಕೊ ಬಂದಿದೀವಿ ಅಂದ್ರೆ ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಸರ್. ಹೆಸರು ತಗೊಂಡ್ರೆ ಸಾಕು, 5,000 ಮುಖ ನೋಡಲ್ಲ ನಾನು. ಹೌದಾ? ಹಾಗಾದ್ರೆ ಇದನ್ನ ಆಫರ್ ಅಲ್ಲಿ ಕೊಡ್ತಾ ಇದೀರಾ ಅಂತ ಹೇಳ್ತಾ ಇದ್ರಲ್ಲ? ಹೌದು ಸರ್, ಚೆವಲೆಟ್ ಕ್ರೂಸ್ ಕೊಡ್ತೀರಾ ಸರ್? ಕೊಡ್ತೀನಿ. ಸನ್ರೂಫ್ ಗಾಡಿ ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟ. ಮನೆಗೆ ಅಲ್ಲಿ ಹೆಂಡತಿಗೆ ಇಷ್ಟ, ಮಕ್ಕಳಿಗೆ ಇಷ್ಟ, ಗರ್ಲ್ ಫ್ರೆಂಡ್ ಇದೆ, ಗರ್ಲ್ ಫ್ರೆಂಡ್ಗೂ ಇಷ್ಟನೇ. ಓಕೆ, ರಸಗುಲ್ಲಾ ತರ ಐತೆ ಗಾಡಿ. ಡೇಟ್ಗೆ ಅಲ್ಲಿ ಹೋಗೋಣ ಅಂದ್ರೆ ಕಾರಿಂದ ಇಳಿಯಲ್ಲ. ಗರ್ಲ್ ಫ್ರೆಂಡ್ ಇರ್ಲಿ, ಮಕ್ಕಳಿರ್ಲಿ, ಸನ್ ರೂಫ್ ಮೇಲೆ ಅಲ್ಲಿ ನಿಲ್ತಾರೆ. ಅಲ್ಲೇ ನೀವು ತಗೋ ಬರ್ಬೇಕು. ಫ್ರೆಂಚ್ ಫ್ರೈಸ್ ಇದೆ, ಏನಿದೆ ತಗೋ ಬನ್ನಿ, ಅಲ್ಲೇ ಕುತ್ಕೋಬಿಟ್ಟು ಅಲ್ಲೇ ಡೇಟ್ ಹೊಡಿಬೇಕಷ್ಟೇ. 2012 ಮಾಡಲ್ ಚೆವರ್ಲೆಟ್ ಕ್ರೂಸ್ LTZ ವಿತ್ ಸನ್ ರೂಫ್. ಸೆಕೆಂಡ್ ಓನರ್, 67,000 ಓಡಿರೋದು ರೆಕಾರ್ಡೆಡ್. ಡೀಸೆಲ್ ಮತ್ತು ಬೆನಿಫಿಟ್ ಏನ್ ಗೊತ್ತಾ ಸರ್? ತೆಲೆನೋನೆ ಇಲ್ಲ, ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ ಗಾಡಿ, ಗೇರು, ಕ್ಲಚ್ ಗಿಚ್ಚಿ ಏನ್ ಸ್ಟೋರಿ ಇಲ್ಲ. ಆಕ್ಟಿವಾ ಡಿಯೋ ಓಡಿಸ್ತಿರಲ್ಲ, ಆ ತರ ಆರಾಮಾಗಿ ರೆಸ್ಟ್ ತಗೊಂಡು ಹೋಗಿ. ಪ್ರೈಸ್ ಸರ್ 4,25,000 ಕೊಡ್ಲಿ ಸಾಕು. 4,25,000ಗೆ ಚೆವಲೆಟ್ ಕ್ರೂಸ್ LTZ ವಿತ್ ಸನ್ ರೂಫ್ ಗಾಡಿ. ಹೌದು, ಆಟೋಮೆಟಿಕ್, ಡೀಸೆಲ್ ಬೇರೆ. ಇಡೀ ಬೆಂಗಳೂರಿಗೆ ಚಾಲೆಂಜ್. ಈ ತರ ಆರಾಮಾಗಿ ಸುತ್ತಾಡ್ಕೊಂಡ್ ಬನ್ರಿ. 30,000 50,000 ಕಡಿಮೆ ಸಿಗ್ತಾ ಇದೆ ಅಂದ್ರೆ ಗುಜರಿ ಐಟಮ್ ತಗೊಳಕ್ ಹೋಗ್ಬೇಡಿ. ಮಸಾಲ ದೋಸೆ ಫುಟ್ಪಾತ್ ಮೇಲೂ ಸಿಗತ್ತೆ, ಹೋಟೆಲ್ ಅಲ್ಲೂ ಸಿಗತ್ತೆ, ಡಾಕ್ಟರ್ ಕ್ಲಿನಿಕ್ ಅಲ್ಲೂ ಇದಾರೆ. ಅರ್ಥ ಆಯ್ತಲ್ಲ? ಬನ್ನಿ ಬೇಗ. ಓಕೆ, ಸೊ ಈಗ ಚೆವಲೆಟ್ ಕ್ರೂಸ್ ನೋಡಿದ್ರಿ. ಈಗ ನೆಕ್ಸ್ಟ್ ಹ್ಯುಂಡೈ ವರ್ನಾ, ಅದು ಕೂಡ 1.6 SX ವೇರಿಯಂಟ್, ಅಂದ್ರೆ ಒನ್ ಆಫ್ ಫ್ಲೂಡಿಕೋ K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಅಲೋವಿಲ್ಸ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುವಂತ ಗಾಡಿ. ಏರ್ ಬ್ಯಾಗು ಕೂಡ ಇರುತ್ತೆ, ABS ಕೂಡ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಗಾಡಿ ಇದು. ಇದು ಟೆಲ್ ಲ್ಯಾಂಪ್ ನೋಡಿ ಸರ್, ಮೀಟರ್ ಇರ್ಬೇಕು. ನಮ್ಗೆ ಮೀಟರ್ ಇದೆ, ಈ ತರ ತೋರ್ಸಕ್ಕೆ ಯಾರಿಗೂ ಇಲ್ಲ ಅನ್ಸುತ್ತೆ. ಇದು ಫ್ರೆಶ್ ಆಗಿ ಕೊಡ್ತೀನಿ. ಓಕೆ, ಇದು ಪ್ರೂಫ್ ಏನಂದ್ರೆ ನಾವು ಬಟ್ಟೆಯಿಂದ ಇನ್ನ ನಾವು ಒಳ್ಸಿಲ್ಲ. ಗಾಡಿ ಒರಿಜಿನಲ್ ಐತೆ, ನೆನ್ನೆ ಬಂದಿರೋದು ರಬ್ಬಿಂಗ್ ಪಾಲಿಶ್ ಆಗಿ. 100% ಸರ್ಟಿಫೈಡ್ ಗಾಡಿ. ಹ್ಯುಂಡೈ ವರ್ನಾ ಫ್ಲೂಡಿಕ್ 2013 ಮಾಡಲು, ಆನೆ ಮರಿ ತರ ನಿಂತೈತೆ. ಹೌದು, ಸೆಕೆಂಡ್ ಓನರ್, 60,000 ಚಿಲ್ಲರೆ ನೋಡೈತೆ, ರೆಕಾರ್ಡೆಡ್. ಅದೊಂದು ಗ್ಯಾರಂಟಿ. ಗಾಡಿ ಮಾತ್ರ ಸಖತ್ತಾಗಿದೆ. ಲೋನ್ ಒಂದೇ ದಿವಸದಲ್ಲಿ ಮಾಡಿ ಕೊಡ್ತೀನಿ ಸರ್. ಪ್ರೈಸ್ 4.5 ಲಕ್ಷ ಕೊಡ್ತೀನಿ ಸರ್. 4,50,000 4,50,000ಗೆ ಹ್ಯುಂಡೈ ವರ್ನಾ, ಅದು ಕೂಡ ಒನ್ ಆಫ್ ಫ್ಲೂಡಿಕ್. ಇದು 1.6 SX ವೇರಿಯಂಟ್. ಫ್ರಂಟ್ ಇಂದ ಗಾಡಿ ತೋರಿಸ್ಬಿಡಪ್ಪ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಯಾಕಂದ್ರೆ ಒನ್ ಆಫ್ ಫ್ಲೂಡಿಕ್ ಬರೀ ಹಿಂದೆ ಮಾತಾಡ್ತಾ ಇದೀವಿ. ಸೊ ಬನ್ನಿ ಒಂದ್ಸಲ ಫ್ರಂಟ್ ಲುಕ್ ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ತದನಂತರ ತೋರಿಸೋದು ಮತ್ತೊಂದು ಸೆಡನ್ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರಂಟ್ ಲುಕ್, ಇಷ್ಟ ಆಯ್ತಾ ಗಾಡಿ? ಇಷ್ಟ ಆದ್ಮೇಲೆ ಇನ್ನೇನ್ ಮಾಡ್ತಾ ಇದೀರಾ? ಫೋನ್ ಮಾಡಿ. ನೆಕ್ಸ್ಟ್ Volkswagen ಬೆಂಟೋ, ಅದು ಕೂಡ TD ಅಂದ್ರೆ ಡೀಸೆಲ್ ಇಂಜಿನ್ ಇರುವಂತದ್ದು. K01 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಅಲೋವಿಲ್ಸ್, ಏರ್ ಬ್ಯಾಗು, ABS ಎಲ್ಲಾನು ಕೂಡ ಇರುವಂತದ್ದು. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಇರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್ 20-22 ಮೈಲೇಜ್ ಕೊಡುತ್ತೆ, ಫಸ್ಟ್ ಹೇಳ್ಬಿಡ್ತೀನಿ. ಮತ್ತು Volkswagen ವೆಂಟೋ ಅಲ್ಲಿ ಹೈಲೈನ್ ಇದು. ಬ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ. 2013 ಮಾಡಲು ಸಿಂಗಲ್ ಓನರ್ ಸರ್. 91,000 ಓಡಿರೋದು ರೆಕಾರ್ಡೆಡ್. ಸ್ಟಾರ್ಟ್ ಮಾಡಿ ಒಂದು ಟಚ್ ಡ್ರೈವ್ ಹೊಡ್ಬಿಟ್ರೆ ನೀವು ಗಾಡಿ ಬಿಟ್ಟು ಹೋಗಲ್ಲ. ಪೋಲೋ ರೇಟ್ ಅಲ್ಲಿ ನಾನು ವೆಂಟೋ ಕೊಡ್ತೀನಿ ಸರ್. ಡಿಕ್ಕಿ ರಜೆ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಎಲ್ಲ ಸಿಗುತ್ತೆ. ಲೋನ್ ಎಲ್ಲ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಚೆನ್ನಾಗಿದ್ರೆ ಪ್ರೊಫೈಲ್ ಒಂದೇ ದಿವಸದಲ್ಲಿ ಲೋನ್ ಆಗ್ಬಿಡುತ್ತೆ ಸರ್. ಓಕೆ, ಒಂದೇ ದಿನದಲ್ಲಿ ಆಗ್ಬಿಡುತ್ತೆ. ಒಂದೇ ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನು ಆಗ್ಬಿಡುತ್ತೆ ಸರ್. ನಾನು 10,000 ಕೊಡಿ ಮಾಡ್ಕೊಡ್ತೀನಿ, ಅದೆಲ್ಲ ಕಿರ್ಚೋದಲ್ಲ. ನಿಮ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಯಾರು ಮಾಡಕ್ ಕೊಡಲ್ಲ. ಅದು ಸಿದ್ದರಾಮಯ್ಯ ಸರ್ ಬಂದ್ರು ಆಗಲ್ಲ. ಹೌದು. ಏನಿದೆ ಸರ್ ಪ್ರೈಸ್ ಇದು? ಸರ್ 3,90,000 ಕೊಡ್ತೀನಿ ಫೈನಲ್. 3,90,000ಗೆ 3,90,000ಗೆ ವೆಂಟೋ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ನನ್ನ ಹತ್ರ ಫಸ್ಟ್ ಬಂದು ನೋಡ್ಬೇಡಿ, ಬೆಂಗಳೂರೆಲ್ಲ ಸುತ್ಕೊಂಡು ಲಾಸ್ಟ್ ಅಲ್ಲೇ ಬನ್ನಿ. 1 ಟಚ್ ಡ್ರೈವ್ ತಗೊಳ್ಳೋದು ಮಾತ್ರ ಇಲ್ಲೇನೆ ಗ್ಯಾರಂಟಿ.
ಓಕೆ, ಸೊ ವೆಂಟನ್ನು ನೋಡಿದ್ರೆ ಸೊ ಪ್ರತಿಯೊಂದು ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಸೊ ಮತ್ತೊಂದು ವೆಹಿಕಲ್ ಯಾವ್ದಪ್ಪ ಇದು ಅಂದ್ರೆ ಫುಡ್ ಇಕೋ ಸ್ಪೋರ್ಟ್ಸ್, ಅದು ಕೂಡ ಡೀಸೆಲ್ ಇಂಜಿನ್ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಟೈಟಾನಿಯಂ ಪ್ಲಸ್ ಸರ್ ಇದು. ಟೈಟಾನಿಯಂ ಇದು. ಓಕೆ, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂತ ಗಾಡಿ. ಡೀಟೇಲ್ ಹೇಳಿ ಸರ್ ಇದು. ಸರ್ ವೈಟ್ ರಸಗುಲ್ಲಾ ತರ ನಿಂತೈತೆ ಗಾಡಿ. 2016 ಮಾಡಲ್, ಸಿಂಗಲ್ ಓನರ್. 60,000 70,000 ರೆಕಾರ್ಡೆಡ್ ಓಡಿದೆ. ಮೀಟರ್ದು ಗ್ಯಾರಂಟಿ, 100% ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ. 4 ಮ್ಯಾಗ್ವಿಲ್ ಇದೆ, 2 ಏರ್ ಬ್ಯಾಗ್ ಇದೆ. ಸಾರ್ ಹೇಳಿದ್ರಲ್ಲ ಅದೇ ಟೈಟಾನಿಯಂ ಟಾಪ್ ಎಂಡ್ ವೈಟ್ ಕಲರ್ ಗಾಡಿ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. 6.4 ಲಕ್ಷ ಹೇಳ್ತಾ ಇದೀವಿ ಸರ್ ಕೋಟಿಂಗು. 6 ಲಕ್ಷಕ್ಕೆ 5,000 ಇನ್ನ ಕಡಿಮೆ ಕೊಡಿ, 595 ಕೊಡಿ. ಇನ್ನ ಬೇಕಾದ್ರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ನಿಮ್ಮ ಹೆಸರು ತಗೋ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, 595 5,95,000ಕ್ಕೆ ನಿಮ್ಗೆ ಇಕೋ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟ್, 1.5 ಲೀಟರ್ ಇಂಜಿನ್ ಜೊತೆ ಬರುವಂತದ್ದು. ಮೈಲೇಜ್ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದ್ ವೇಳೆ ಸರ್ ಬೇಡ ಸರ್ ನಂಗೆ ಹಳೆ ಗನ್ ಇರಬೇಕು, ಹೊಸ ಬಂದ್ ಬೇಡ ಅನ್ನೋರಿಗೆ ಹೇಳಿ ಸರ್. ಸರ್ ಹೆಂಗ್ ಕೊಡ್ತೀನಿ ಆಫರ್ ಅಂದ್ರೆ ಹಿಂಗ್ ನಿಂತ್ಕೋಬೇಕು. ಓಕೆ, ಮನೆಯಲ್ಲಿದ್ದೀರಾ ಎಲ್ಲಿದ್ದೀರಾ ಗೊತ್ತಿಲ್ಲ, ಶಾಕ್ ಆಗ್ಬೇಕು, ಆ ತರ ಕೊಡ್ತೀನಿ. ಟೊಯೋಟಾ ಕರೋಲಾ ಆಲ್ಟಿಸ್ ಬೆನಿಫಿಟ್ ಹೇಳ್ತೀನಿ, ಫೀಚರ್ಸ್ ಹೇಳ್ಬಿಡ್ತೀನಿ ಸರ್. ಏರ್ ಬ್ಯಾಗ್ ಇದೆ 2, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರೇರ್ ಕ್ಯಾಮ್ರಾ ಇದೆ, ಬಟನ್ ಸ್ಟಾರ್ಟ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್. 7 ಲಕ್ಷ 8 ಲಕ್ಷ ಇಂಜಿನ್ ಕೆಪಾಸಿಟಿ ಓಡುತ್ತೆ. 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್. ಗಾಡಿ ಹೆಂಗೈತೆ ಗೊತ್ತಾ, ಆಲ್ಫಾಮ್ ಜೊತೆ ಮಯೋನಿಸ್ ಸಿಗುತ್ತೆ ಗೊತ್ತಾ, ಅದೇ ಮಯೋನಿಸ್ ತರ ಇದೆ ಟೇಸ್ಟ್. ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ ಗಾಡಿ. ಸರ್ ಆಫರ್ 4 ಲಕ್ಷ 20,000 ಕೊಡುವ ಗಾಡಿ ಬರ್ರಿ 3,40,000 ಕೊಳ್ಳಿ. ಓಕೆ, 3,40,000. ನೀವು ನೋಡಿದಿರಾ ಮಾರ್ಕೆಟ್ ಆಲ್ಟಿಸ್ ಏನಿದೆ ಅಂತ? 3,40,000 ಜಾಸ್ತಿ ಅನ್ನೋದಾ? ನೀವ್ ಹೇಳ್ಬಿಡಿ ಸರ್, ಹೋಗ್ಲಿ ಎಷ್ಟಕ್ಕೆ ಕೊಡ್ಬೇಕು ನೀವೇ ಹೇಳ್ಬಿಡಿ ಸರ್, ನಮ್ ಸಬ್ಸ್ಕ್ರೈಬರ್ ಖುಷಿ ಆಗ್ಬೇಕು. 3.5 ಲಕ್ಷ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಇನ್ನ 10,000 ಕಡಿಮೆ ಹೇಳ್ತಾ ಇದೀನಿ. ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಬರೀ ಸಾರ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದೀವಿ, ಸಾರ್ ಹೆಸರು ಕೊಟ್ಟು ತಗೊಂಡು ತೋರಿಸ್ಬಿಟ್ರೆ 5,000 ಅಲ್ಲ, ಆಫರ್ ಬೇರೆ ಇರುತ್ತೆ. ಓಕೆ, ಸೊ ಬೇಕು ಅನ್ನೋರು ಬೇಗ ಕಾಲ್ ಮಾಡ್ಬೋದು, ಇಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ. ಆಫರ್ ಬೇರೆನೇ ಇರುತ್ತೆ ಅಂತ ಹೇಳ್ತಿದ್ರೆ ಸೊ ಬಂದು ಡೈರೆಕ್ಟ್ ಆಗಿ ಖುದ್ದಾಗಿ ಚೆಕ್ ಮಾಡಿ. ನೆಕ್ಸ್ಟ್ ಸರ್ ಸ್ಕೋಡಾ ರ್ಯಾಪಿಡ್ 20-25 ವರೆಗೂ ಮೈಲೇಜ್ ಕೊಡುತ್ತೆ. ಡೀಸೆಲ್ 100% ಸಿಂಗಲ್ ಓನರ್, 1,12,000 ಹೊಡಿರೋದು ರೆಕಾರ್ಡೆಡ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 4 ಟೈರ್ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ, ಮೇಂಟೈನ್ ಮಾಡೋರೆ. ಇಂಟೀರಿಯರ್ ತುಂಬಾ ಕ್ಲಾಸ್ ಮೇಂಟೈನ್ ಆಗಿದೆ. ಒಂದೇ ದಿವಸದಲ್ಲಿ ಲೋನ್ ಮಾಡಿ ಕೊಡ್ತೀನಿ, ಇಲ್ಲ ಇನ್ಸ್ಟೆಂಟ್ ಲೋನು. ಕಮ್ಮಿ ಬಜೆಟ್ ಅಲ್ಲಿ 20 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಬೇಕು, ಸ್ವಲ್ಪ ಅಮೌಂಟ್ ಸಾಕಂದ್ರೆ ಕೂತಿ ಜಾಗದಲ್ಲೇ ಒಂದೇ ಅವರಲ್ಲಿ 1.5 ಲಕ್ಷ ಕೊಡ್ತೀನಿ ಸರ್, ಅದೊಂದು ಗ್ಯಾರಂಟಿ. 1.5 ಲಕ್ಷ ಕೂತಿ ಜಾಗದಲ್ಲೇ ಆನ್ ಸ್ಪಾಟ್ ಕೊಡ್ತೀನಿ. ಮಾತಂದ್ರೆ ನಮ್ಮ ಮಾತು. ಓಕೆ, ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಸ್ಕೋಡಾ ರ್ಯಾಪಿಡ್ ಸರ್ 3,75,000 ಕೊಡ್ತೀನಿ ಸರ್. 3.75ಕ್ಕೆ? ಹೌದು, ಡೀಸೆಲ್ ಅದು ಹೆಂಗೈತೆ ಗೊತ್ತಾ ಗಾಡಿ? ಜಿಂಗ ಲಕ ಅಂತ ವಡಿ ಮಗ ಬಿಡ ಹೊಣ್ಣ ಬಿಟ್ಟು ಹೋಗಲ್ಲ, ನೀವು ತಗೊಂಡೇ ಹೋಗ್ತೀರಾ. ಓಕೆ, ನೆಕ್ಸ್ಟ್ ಸರ್ ಯಾವ ಕಾರ್ ಡೀಟೇಲ್ ಕೊಡೋಣ? ಮದುವೆ ಹುಡುಗಿ ಹೇಳಿ ಸರ್. ಮದುವೆ ಹುಡುಗಿ ನೋಡಿ, ಇವತ್ತು ಟಿ ಶರ್ಟ್ ನಮ್ದು ರೆಡ್, ಇದು ಒಂದು ರೆಡ್ ರೋಸ್ ಗಿಫ್ಟ್ ಮಾಡಿ ಗರ್ಲ್ ಫ್ರೆಂಡ್ಗೆ. ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತೀನಿ. 2012 ಮಾಡಲ್, ಸೆಕೆಂಡ್ ಓನರ್, SMT, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. 80,000 ಹೊಡೆಯುತ್ತೆ ಸರ್. ಮಾತೆಲ್ಲ ಜಾಸ್ತಿ ಬೇಡ ಸರ್, 2,80,000 ಕೊಡ್ತೀನಿ, 2,90,000 ಕೊಡ್ತೀನಿ ಸರ್. ಓಕೆ, 2,90,000ಗೆ ಬ್ರಿಯೋ. ಹೌದು. ಓಕೆ, ಲೋನು ಸರ್ ಅದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಏನ್ ದುಡ್ಡೇ ಕೊಡೋದು ಬೇಡ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿಮ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಆಗತ್ತೆ. ಹೌದು ಸರ್, ನಾನು 10,000 ಕೊಡಿ, 100 ರೂಪಾಯಿ ಕೊಡಿ, 20,000 ಕೊಡಿ ಅಲ್ಲ. ಗಾಡಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನೇ ಆಗ್ಬಿಡತ್ತೆ. ಇಲ್ಲಾಂದ್ರೆ 10,000, 20,000, 30,000 ಡಿಪೆಂಡಿಂಗ್ ಆನ್ ಪ್ರೊಫೈಲ್. 2,90,000 ಕೊಡಿ, ಗಾಡಿನ ಮನೆಗೆ ತಗೊಂಡು ಹೋಗಿ. ಓಕೆ, ಬಾಗಿಡ ಈ ಕಡೆಯಿಂದ ಫ್ರಂಟ್ ಇಂದ ತೋರಿಸ್ಬಿಡು ನೆಕ್ಸ್ಟ್ ಗಾಡಿನ. ಸೊ ನಾವ್ ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ಸರ್ ಡಸ್ಟರ್. ಇದು ಬಂದು ನಿಮಗೆ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಬನ್ನಿ ಫ್ರಂಟ್ ಇಂದ ಮತ್ತೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರಬಹುದು, ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಡಸ್ಟರ್. ಹೇಳಿ ಸರ್ ಡೀಟೇಲ್ ಇದು. ಸರ್ 110 PS, ಬ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ಡೀಸೆಲ್ ಗಾಡಿ, 2012 ಮಾಡಲ್, 2012 ಮಾಡಲ್, ಸೆಕೆಂಡ್ ಓನರ್, 88,000 ಹೊಡಿರೋದು ರೆಕಾರ್ಡೆಡ್. ಕಮ್ಮಿ ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಬರೀ 4,10,000 ಕೊಡಿ, ಗಾಡಿ ತಗೊಂಡೋಗಿ. 4,10,000ಕ್ಕೆ? ಹೌದು ಸರ್, 110 PS ರೆನಾಲ್ಡ್ ಡಸ್ಟರ್, ಗನ್ ಕಂಡೀಷನ್ ಅಲ್ಲಿ ಇರುತ್ತೆ ಗಾಡಿ. ಏನ್ ಮಾಡಂಗಿಲ್ಲ, ರೆಡಿ ಇದೆ ಗಾಡಿ. ಸ್ಟಾರ್ಟ್ ಮಾಡ್ಕೊಂಡು ನಡೀತಾ ಇರಿ. ಬಾಂಬೆ ಹೋಗ್ತೀರಾ, ಪುಣೆ ಹೋಗ್ತೀರಾ, ಗುಜರಾತ್, ನಿಮ್ ಡಿಸಿಷನ್ ಅದು. ಸರ್ವಿಸು ಮಾಡಂಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ಲೊಕೇಶನ್. ಅದು ಕೂಡ ಕರ್ನಾಟಕ ರಿಜಿಸ್ಟರ್ಡ್ K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಹೌದು ಸರ್. BMW X1 ಸರ್, ಜಸ್ಟ್ ಬಂದಿರೋದು. ಮದ್ವೆ ಹುಡುಗಿ ತರ ಮಾಡ್ಕೊಡೋ ಜವಾಬ್ದಾರಿ ನಂದು. ಏನಿಲ್ಲ ಸರ್, ಸ್ವಲ್ಪ ಮೇಕಪ್ ಹೊಡಿಬೇಕು. ಮೇಕಪ್ ಏನು, ಟಚ್ ಅಪ್ ಪಾಲಿಶ್ ನೋಡ್ಕೋಬಹುದು ವಿಡಿಯೋದಲ್ಲಿ. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ ಇಲ್ಲಿ ಮಾಡೋದು ನಾವು, ಅದೊಂದು ಗ್ಯಾರಂಟಿ. 2012 ಮಾಡಲ್ BMW X1 ಸರ್ ಇದು. ಫೀಚರ್ಸ್ ಎಲ್ಲ ಬರುತ್ತೆ. ಏನ್ ಟಾಪ್ ಎಂಡ್ ಇದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಸರ್ 1,50,000 ಹೊಡಿರೋದು ರೆಕಾರ್ಡೆಡ್. ನಮ್ಮ ಹತ್ರ ಅದು ಹಳೆ ಬಿಸ್ನೆಸ್. ನಾವು ಮೀಟರ್ ಎಲ್ಲ ಟ್ಯಾಂಪರಿಂಗ್ ಮಾಡೋದು, ತಮಾಷೆ ಮಾಡೋದು
ನಮ್ಮ ಹತ್ರ ಇಲ್ಲ. 1.5 ಲಕ್ಷ ಹೊಡೈತೆ, ಸೆಕೆಂಡ್ ಓನರ್ 12 ಮಾಡಲ್ ವಿತ್ NOC. 6 ಲಕ್ಷಕ್ಕೆ ಯಾರನ್ನ ಕೊಟ್ಬಿಟ್ರೆ ಬೆಂಗಳೂರಲ್ಲಿ ಈ ಗಾಡಿ 3 ಲಕ್ಷ ಕೊಡ್ತೀನಿ. 6 ಲಕ್ಷಕ್ಕೆ ಕೊಟ್ಟರೆ 3 ಲಕ್ಷಕ್ಕೆ ಈ ಕಂಡೀಷನ್ ಗಾಡಿ, ಆಟೋಮೆಟಿಕ್ ಗಾಡಿ 6 ಲಕ್ಷಕ್ಕೆ 3 ಲಕ್ಷ 6 ಲಕ್ಷಕ್ಕೆ ಯಾರನ್ನ ಕೊಟ್ಬಿಡ್ಲೆ, ನಾನು ಕೊಡ್ತಾ ಇದ್ದೀನಿ. 3 ಲಕ್ಷ ಕೊಡಕ್ಕೆ ರೆಡಿ ಓಕೆ. ಈ ಗಾಡಿನ. ಯಾರು ಕೊಡಲ್ಲ. ಇನ್ನ ಬೇಕಾದ್ರೆ 6 ಲಕ್ಷ ಅಂತ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಸಾರ್ ಹೆಸರು ತಗೊಂಡ್ರೆ ಸಾಕು, ಮಾಡಿ ಕೊಡ್ತೀನಿ. ಖಂಡಿತ ಸರ್. BMW X1 ಯಾರು ನೋಡ್ತಾ ಇದ್ರೆ ಅದು ಕೂಡ ಕಡಿಮೆ ಬಜೆಟ್ ಇದೆ. ಸೊ ಖಂಡಿತವಾಗಿ ನೀವು ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು. ಎಲ್ಲ ಗಾಡಿ ನೋಡ್ಕೊಂಡ್ರಲ್ಲ, ಇಷ್ಟ ಆಯ್ತಲ್ಲ, ಫೋನ್ ಡೈಲ್ ಮಾಡ್ತಾ ಇದ್ದಿಲ್ಲ, ಫೋನ್ ಮಾಡೋ ಮುಂಚೆ ಡೈರೆಕ್ಟ್ ಬಂದ್ಬಿಟ್ರೆ ಇನ್ನೂ ಒಳ್ಳೇದು. ಇಷ್ಟ ಆಗಿಲ್ವಾ, ಯಾವ ಗಾಡಿ ಬೇಕು ಹೇಳಿ, ಅರೇಂಜ್ ಮಾಡಿ ಕೊಡ್ತೀನಿ. ಎಲ್ಲಿ ಬರ್ಬೇಕಣ್ಣ? GS ಕಾರ್ ವರ್ಲ್ಡ್ಗೆ ಬನ್ನಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಸರ್ಟಿಫೈಡ್ ಗಾಡಿ ಬಜೆಟಲ್ಲಿ ಕೊಡ್ತೀನಿ. ಬೇಗ ಬನ್ನಿ.